ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಇನ್ಮುಂದೆ ದಳಪತಿ ವಿಜಯ್ ಪಾರುಪತ್ಯ. ನಾಳೆಯೇ ಮುಖ್ಯಮಂತ್ರಿಯಾಗಿ ವಿಜಯ್ ಪದಗ್ರಹಣವನ್ನ ಮಾಡಲಿದ್ದಾರೆ. ತಮಿಳುನಾಡಿನಲ್ಲಿ ಇನ್ಮುಂದೆ ದಳಪತಿ ವಿಜಯ್ ಪಾರುಪತ್ಯ. ನಾಳೆಯೇ ಮುಖ್ಯಮಂತ್ರಿಯಾಗಿ ವಿಜಯ್ ಪದಗ್ರಹಣ. ಇನ್ನು ತಮಿಳುನಾಡಿನಲ್ಲಿ ಮುಂದೆ ದಳಪತಿ ವಿಜಯ್ ಪಾರುಪತ್ಯ ಅಂತಾನೆ ಹೇಳ್ಬೋದು. ತಮಿಳುನಾಡಿನಲ್ಲಿ ಬಹುಮತದ ಅಂತರದಿಂದ ಈಗಾಗಲೇ ವಿಜಯ್ ಅವರು ಒಂದು ರೀತಿಯಾಗಿ ರೆವಲ್ಯೂಷನ್ ಅನ್ನೇ ತಮಿಳುನಾಡಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನ ವಿಜಯ್ ರಚಿಸಲಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನಿಂದ ಟಿವಿಕೆಗೆ ಬೆಂಬಲ ಕೂಡ ಸಿಗ್ತಾ ಇದೆ. ಇನ್ನು ಬೆಂಬಲ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿಯೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಡಿಎಂಕೆ ಮೈತ್ರಿಯಿಂದ ಬರೋದ್ರ ಬಗ್ಗೆ ಕಾಂಗ್ರೆಸ್ ಈಗ ಚರ್ಚೆಯನ್ನ ಮಾಡ್ತಾ ಇದೆ. ಮೈತ್ರಿಯಿಂದ ಹೊರಬಂದು ವಿಜಯ್ಗೆ ಬೆಂಬಲಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿರುವಂತದ್ದು. ಇನ್ನು ಸರ್ಕಾರ ರಚನೆಗೆ ವಿಜಯ್ ಕಸರತ್ತನ್ನ ಮಾಡ್ತಾ ಇರುವಂತದ್ದು. ನಾಳೆಗೆ ಪ್ರಮಾಣ ವಚನ ಆಗುತ್ತಾ ಹಾಗಾದ್ರೆ? ಇನ್ನು 2 ವಾರದಲ್ಲಿ ವಿಶ್ವಾಸ ಗವರ್ನರ್ಗೆ ಈಗಾಗಲೇ ಪತ್ರವನ್ನ ಕೂಡ ಬರೆದಿದ್ದಾರೆ ವಿಜಯ್ ಅವರು. ಬಹುಮತದ 10 ಸೀಟ್ಗೆ ಈಗ ಮಾತುಕತೆ ನಡೀತಾ ಇದೆ. ಹಾಗಾದ್ರೆ ಟಿವಿಕೆ ಪಕ್ಷ ಯಾರ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಈಗಾಗಲೇ ಡಿಎಂಕೆ ಮೈತ್ರಿಯಿಂದ ಬರೋದ್ರ ಬಗ್ಗೆ ಒಂದ್ ಕಡೆ ಕಾಂಗ್ರೆಸ್ ಕೂಡ ಚರ್ಚೆ ಮಾಡ್ತಾ ಇರುವಂತದ್ದು. ಮೈತ್ರಿಯಿಂದ ಹೊರಬಂದು ವಿಜಯ್ಗೆ ಬೆಂಬಲಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ಅತಂತ್ರ ವಿಧಾನಸಭೆ ಸೃಷ್ಟಿಯಾಗಿರುವ ಕಾರಣ ಈಗಾಗಲೇ ಅತಿ ದೊಡ್ಡ ಪಕ್ಷವಾಗಿ ನಟ ವಿಜಯ್ ಟಿವಿಕೆ ಪಕ್ಷ ವ್ಯಾಟ್ರಿ ಕಳಗಂ ಪಕ್ಷ ಹೊರಹೊಮ್ಮಿರುವಂತದ್ದು. ಇನ್ನು ನಟ ವಿಜಯ್ ಅವರ ಟಿವಿಕೆ ಪಕ್ಷವು ಕಾಂಗ್ರೆಸ್ ಹಾಗೂ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಮೈತ್ರಿ ಕಸರತ್ತು ಕೂಡ ಈಗ ಆರಂಭಿಸಿದೆ. ಇನ್ನು ವಿಜಯ್ ಅವರು ಕೂಡ ಈಗಾಗಲೇ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು ಅನ್ನೋದನ್ನ ಈಗಾಗಲೇ ಅವರ ಟಿವಿಕೆ ಪಕ್ಷದಲ್ಲಿರುವ ಹಿರಿಯ ರಾಜಕಾರಣಿಗಳ ಜೊತೆ ರಾತ್ರಿ ಕೂಡ ಮೀಟಿಂಗ್ ಮಾಡಿದ್ರು. ಈಗ ಯಾರ ಜೊತೆ ಅವರು ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಒಂದ್ ಕಡೆ ಟಿವಿಕೆ ಪಕ್ಷಕ್ಕೆ ಕಾಂಗ್ರೆಸ್ ಕೂಡ ಬೆಂಬಲ ಸಿಗ್ತಾ ಇದೆ. ಇನ್ನೊಂದ್ ಕಡೆ ದಳಪತಿ ವಿಜಯ್ ಅವರು ಯಾರ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತಾರೆ. ಇನ್ನು 10 ಸೀಟ್ಗಳು ಕೂಡ ಬೇಕಾಗಿರುವಂತದ್ದು. ಅತಂತ್ರ ಸ್ಥಿತಿ ಅಲ್ಲಿ ಉಂಟಾಗಿದೆ. ಇನ್ನು ಪ್ರಮಾಣ ವಚನವನ್ನ ನಾಳೆನೇ ಪ್ರಮಾಣ ವಚನವನ್ನ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕು. ಸರ್ಕಾರ ರಚನೆಗೆ ಈಗ ವಿಜಯ್ ಬಹಳಷ್ಟು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಮೈತ್ರಿಯ ಕಸರತ್ತು ಕೂಡ ಆರಂಭವಾಗಿರುವಂತದ್ದು. ಮೇ 7ಕ್ಕೆ ಪ್ರಮಾಣ ವಚನವನ್ನ ಸ್ವೀಕರಿಸುವ ಇರಾದೆಯನ್ನ ವಿಜಯ್ ಅವರು ಈಗ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದಕ್ಕೆ ಪೂರಕವಾಗಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಅವರು ಕೂಡ ಪ್ರತಿಕ್ರಿಯಿಸಿದ್ರು. ಮೈತ್ರಿಯ ಬಗ್ಗೆ ಬುಧವಾರ ಪಕ್ಷ ನಿರ್ಧಾರವನ್ನ ಮಾಡಲಿದೆ ಅಂತ ಹೇಳಿದ್ದಾರೆ. ಇವತ್ತು ಅವರ ಪಕ್ಷ ನಿರ್ಧಾರವನ್ನ ಮಾಡುತ್ತೆ. ಇನ್ನು ಸೋಮವಾರ ವಿಜಯ್ ಅಧ್ಯಕ್ಷತೆಯಲ್ಲಿ ಟಿವಿಕೆ ಸಭೆ ನಡೆಯಿತು. ಹಾಗೆ ಇದೇ ವೇಳೆ ಅವರನ್ನ ಶಾಸಕಾಂಗ ನಾಯಕ ಅಂತ ಹೇಳಿ ಆಯ್ಕೆ ಕೂಡ ಮಾಡಲಾಯಿತು.